ಯಾವ್ದಕ್ಕೂ ಇರ್ಲಿ, ಕೆಳಗೆ ಮೇಲೆ ಅಕ್ಕಪಕ್ಕ ಎಲ್ಲ ಕಡೆನೂ ನೋಡ್ತಾ ಇರಿ. ಇಲ್ಲ ಅನ್ಸುತ್ತೆ ಬಿಡಿ ಬಾವಾ. ಅತ್ತೆ, ಇದನ್ ತೆಗ್ದು ನೋಡೋದ್ರಿಂದ ಏನು ಉಪಯೋಗ? ಹೋದ್ಸಲ ನಾಗರಾಜ ಬಂದಿದ್ದ, ಈಗ ಗಾಯತ್ರಿಕ್ಕನೇ ಬರ್ತಾಳ ನೋಡೋಣ. ಹೀಗ್ ಸುಮ್ನೆ ನೋಡ್ತಿದ್ರೆ ಬರಲ್ಲ ಅನ್ಸತ್ತೆ ಅತ್ತೆ. ಈ ಸೀರೆನ ಮುದ್ರಿ ಹೆಂಗೆಂಗೋ ಹಾಕಿದ್ರೆ ಆಗ್ ಬರತ್ತೇನೋ ಅತ್ತೆ. ಸುಮ್ಮನೆ ಜೋಕ್ನ ಚೆನ್ನಾಗೇ ಮಾಡ್ತಾಳೆ ಮಾಮ್. ನನ್ ಕಡೆ ಏನ್ ನೋಡ್ತಿದ್ದೀರಾ ಬಾಬಾ? ನಿಮ್ ದೊಡ್ಡಮ್ಮ ಬಂದ್ರೋ ಇಲ್ವೋ ಅಂತ ನೋಡಿ. ಬಂದ್ರು. ಎಲ್ಲೋ ಹೆದರ್ಕೊಂಡ್ರು ಮಾಮ್, ಹೆದರ್ಕೊಂಡ್ರು. ಏಯ್ ಸುಮ್ನಿರು. ಮಾಮ್, ದೊಡ್ಡಮ್ಮ ಬಂದಿಲ್ಲ ಆದ್ರೆ ಚಿಕ್ಕವ್ರು ಬಂದಿದ್ದಾರೆ, ಸ್ವಲ್ಪ ನೋಡಿ ಅಲ್ಲಿ. ಎಲ್ಲದಕ್ಕೂ ಹಿಂಗ್ ಬಂದ್ಬಿಡ್ತೀಯ ನೋಡ್ ನೀನು. ಯಾವಾಗ್ ನೋಡಿದ್ರು ತಿನ್ನಕ್ಕೇನಾದ್ರೂ ಕೊಡ್ತಾರೇನೋ ಅಂತ ಅಂತ ಬಾಯ್ ಬಿಟ್ಕೊಂಡ್ ನೋಡ್ತಿರ್ತೀಯ. ಹೋಗಿ ಆಚೆ. ಭೂತ ತರ ಇದೆ. ಇನ್ನೊಂದ್ ಸೀರೆ ಹಾಕು. ಸರಿ. ಚೆನ್ನಾಗಿದೆ ಚೆನ್ನಾಗಿದೆ, ಕೊಡಿ ಕೊಡಿ ತಗೋ. ಕೊಡಿ. ಇನ್ನೊಂದು ಕೊಡಿ. ಜೋರಾಗಿ ನಗ್ಬೇಡಿ, ಅವ್ರಮ್ಮ ನೋಡಿದ್ರೆ ಕೋಪ ಮಾಡ್ಕೋತಾಳೆ. ಸಾಕ್ತಾಯಿ ಅಲ್ವಾ ಅತ್ತೆ ನಮ್ ನೈನಿ ಅಕ್ಕ. ಆದ್ರೂ ಎಲ್ರು ನೀವ್ ವಿಶಾಲ್ ಭವನ್ ಸಾಕಿದ್ರಲ್ಲ ಹಾಗೆ ಸಾಕ್ತಾರಾ? ಅಷ್ಟ್ ಪ್ರೀತಿ ಇರತ್ತಾ? ಏಯ್ ಬರ್ತಿದ್ದಾಳೆ ಅನ್ಸತ್ತೆ, ಸೀರೆ ತೆಗಿಯೋ. ಏನಾಯ್ತು? ಏನಾಯ್ತು ವಲ್ಲಭ? ಏನಾಯ್ತು? ಏನಾಯ್ತು ಬ್ರೋ? ಏನಾಯ್ತು ಬ್ರೋ? ಯಾಕೋ ಆತರ ಕಿರಿಸ್ದೆ? ಬಾವ ಕಿರ್ಚಿದ್ದಕ್ಕೆ ಭಯದಲ್ಲಿ ನಾವು ಕಿರ್ಚಿದ್ವಿ. ಇನ್ನೂ ನಡುಕ್ತಾನೆ ಇದ್ದಾರಲ್ಲ ನನ್ನ ಹಸ್ಬೆಂಡು. ವಲ್ಲಭ ಮಾತಾಡು. ಭೂತ ಭೂತ ಬಂತು. ಭೂತನಾ? ಎಲ್ಲಿ? ಕೈಯಲ್ಲ ಇದೆಯಲ್ಲ. ಗಾಯತ್ರಿ ಪುಟ್ಟಿನ? ಗಾಯತ್ರಿ ಅಲ್ಲ, ಭೂತ. ಹಾ? ಅಯ್ಯ ನಿಮ್ಮ ಚಿಕ್ಕ ಮಗುಗೆ ಭೂತ ಅಂತ ಹೇಳಿ ಹೆದರ್ಕೋತಾರೆ. ನೀವೆತ್ತ ಗಂಡಸ್ರಿ ಚಿಕ್ಕ ಮಗುಗೆ ಭೂತ ಅಂತ ಹೇಳ್ತಿದ್ದೀರಾ? ಗಾಯತ್ರಿ ಅಮ್ಮೋರ್ ಸೀರೆನ ಹೀಗೆ ಕೆಳಗೆ ಹಾಕಿದ್ದೀರಾ? ಹಾ, ಈ ಸೀರೆಗಳು ಪಾಪು ಮೇಲೆ ಹಾಕದ್ಮೇಲೆ ನನಗೆ ಭೂತ ಕಾಣಿಸಿದ್ದು. ನೀನ್ ಏನ್ ಹೇಳ್ತಾ ಇದೀಯ ಬ್ರೋ? ಅಂದ್ರೆ ದೇವನೇ ತಾನೆ? ಹೇಗಿತ್ತು ಬಾವಾ? ಚೆನ್ನಾಗೇನಾರು ಇದ್ದಿದ್ರೆ ಸುಮ್ನೆ ಸೈಲೆಂಟ್ ಆಗಿರೋರು ಹೀಗ್ ಗಾಬರಿ ಮಾಡ್ಕೊಂಡಿರ್ತಿದ್ರಾ?
ಅಮ್ಮವ್ರ ಸೀರೆನ ಈ ಥರ ನೆಲದ ಮೇಲೆ ಎಸ್ತಿರೋದಕ್ಕೆ ನಿಮಗೆ ಹಾಗೆ ಕಾಣಿಸಿರೋದು. ಸೀರೆ ಕೆಳಗ್ ಬಿದ್ರೆ ಏನೋ ದೊಡ್ಡ ಅಪರಾಧ ಅಂದಂಗ್ ಮಾತಾಡ್ತೀಯಾ? ಅದಕ್ಕಿಂತ ಜಾಸ್ತಿನೇ ಸುಮ್ನಾ. ಮಾಮ್, ಮತ್ತೆ ಮತ್ತೆ ಸೀರೆಗಳ ತಂಟೆಗೆ ಬಂದು ತೊಂದರೆ ತಗೋತಾ ಇದ್ದೀರಾ ನೀವು. ಗುರುಗಳು ಗಾಯತ್ರಿಕನ್ ಸೀರೆನ ನಿನ್ ದೊಡ್ಡ ಮಗಳು ಇರೋಂಥ ಜಾಗನ ತೋರ್ಸುತ್ತೆ ಅಂತ ಹೇಳಿದ್ರಲ್ಲ, ಅದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ವಿ. ಸೀರೆನ ಉಟ್ಕೋತಾರೆ, ಅದ್ರ ಹಿಂದೆ ಇರೋ ಲಾಜಿಕ್ ತಿಳ್ಕೊಳ್ದೆ ನೀವೇನೋ ಮಾಡಕ್ ಹೋಗಿ ಕಷ್ಟ ತಂದ್ಕೋತೀರಾ. ಹೌದು ಅತ್ತೆ, ಎಲ್ಲದಕ್ಕೂ ಸಮಯ ಬರಬೇಕು. ಮೊದ್ಲಿ ಮಗುನ ಕರ್ಕೊಂಡು ಹೋಗಿ, ನನಗೆ ಭಯ ಆಗ್ತದೆ. ಕರ್ಕೊಂಡೋಗಿ. ದಿಸ್ ಇಸ್ ಟೂ ಮಚ್ ಬ್ರದರ್. ಚಿಕ್ಕ ಮಗುನ ಹಾಗನ್ನೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಕೊನೆಗೆ ಇವರು ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿದ್ರು ಹೆದರ್ಕೊಂಡು ಒತ್ತಾಡ್ತಾರೆ ಅನ್ಸತ್ತೆ. ಇವಾಗ ದೊಡ್ಡಮ್ಮನ ಬಗ್ಗೆ ತಿಳ್ಕೊಬೇಕಾದರೂ ತಿಳ್ಕೊತಾರೆ, ನೀವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಗಾಯತ್ರಿ, ಇವ್ರು ಇರ್ಬೇಕಾದ್ರೆ ನೀನು ಒಬ್ಳೆ ಬರಬೇಡಮ್ಮ. ನಮಗೂ ಒಳ್ಳೇದೆ, ಹೋಗು. ಚಿಕ್ಕ ಮಗು ಕಣೋ, ಭಯ ಪಡಬಾರ್ದು. ಏಯ್, ಏನ್ ತಲೆ ಕೆಟ್ಟಿದ್ದೇನೆ? ನನ್ ಮುಂದೆ ಬಿಸಾಕ್ತಾ ಇದೆಯಾ? ನಿಮ್ಗೇನ್ ಒಗ್ಯಕ್ ಹೇಳಿಲ್ಲ. ಹಾಗೆ ಕೇಳಿದ್ರೆ ನಿನ್ನ ಒಗಿತೀನಿ ಅಷ್ಟೇ ನಾನು. ನಾನ್ ನೋಡೋ ಸೀರೆಗಳೇ ಅಲ್ವಂತೆ. ಕೇವಲ ಗಾಯತ್ರಿ ಅತ್ತೆ ಹುಟ್ಟಿರೋದೇ ತುಂಬಾ ಚೆನ್ನಾಗಿರೋ ಸೀರೆ ಅಂತೆ. ಹಾಗ್ಯಾರು ಹೇಳಿದ್ರು? ನಿಮ್ ಹಾಸಿನಿ ಅತ್ಗೆ. ಹಾಗಾದ್ರೆ ಅವ್ರುಡೋ ಸೀರೆಗೆ ಏನ್ ಬೆಲೆ ಇದೆಯೋನ ಪಾಪ. ಅವ್ರು ಯಾಕೆ ಹೇಳಿದ್ರು ಅಂತ ನಿಂಗೆ ಅರ್ಥ ಆಯ್ತಾ? ದೊಡ್ಡತ್ತೆ ಅವ್ರ ಸೀರೆಗಳು ಈ ಮನೆಗ್ ವಾರಸ್ತಾಳಾದ ನಮ್ಮ ಅಕ್ಕನ್ ದೊಡ್ಡ ಮಗಳು ಎಲ್ಲಿದೆ ಅಂತ ತೋರ್ಸತ್ತೆ ಅಂತ ಸ್ವಾಮಿಗಳು ಹೇಳಿದ ತಕ್ಷಣ ಎಲ್ರು ಗಾಯತ್ರಿ ಅತ್ತೆ ಹುಟ್ಟಿರೋ ಸೀರೆ, ಅಮ್ಮನವ್ರಗ್ ಕೊಟ್ಟಿರೋ ಸೀರೆ, ಇಂಥ ಸೀರೆ ಅಂತ ಸೀರೆ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಹುಚ್ಚು ಸುಮನ, ಏನು ತಿಳಿದೇವ್ರನ್ಗೆ ವಜ್ರ ಕೊಟ್ರೆ ಅದ್ರಲ್ಲಿ ಗೋಲಿ ಆಡ್ತಾನವನು. ಬುದ್ಧಿವಂತನಿಗೆ ಕೊಟ್ರೆ ಅದೇ ವಜ್ರದಿಂದ ಭವಿಷ್ಯ ಕಟ್ಕೋತಾನೋ. ನಿಂದು ಮೊದಲನೇ ಕ್ಯಾಟಗರಿ. ಬೆಲೆ ಗೊತ್ತಿಲ್ದೇನೆ ಸೀರೆನ್ ಕೂಡ ನೀನು ಮುಖ ಒರೆಸ್ಕೊಳ್ಳಕ್ಕೆ ಉಪಯೋಗಿಸ್ತೀಯ. ನಿಮ್ ದೊಡ್ಡಮ್ಮನೆ ಎಲ್ಲಾ ತಿಳ್ಕೊಂಡಿರೋ ಮಹಾಜ್ಞಾನಿ ಅನ್ನೋಂಗ್ ಮಾತಾಡ್ತಿರಲ್ಲ. ಅದ್ರಲ್ಲಿ ಅನುಮಾನ ಏನಿಲ್ವಲ್ಲ. ಅದಕ್ಕೇನಾ 35 ವರ್ಷಕ್ಕೆ ಸತ್ ಹೋಗಿದ್ದು? ಸತ್ರು ಗೀತ್ರು ಅಂತ ನಾಲ್ಗೆ ಹರಿಬಿಟ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ತೀರ್ಕೊಂಡ್ರು ಅಂತಂದ್ರು ಸಾವೇ, ಸತ್ರು ಅಂದ್ರು ಕೂಡ ಸಾವೇ. ಎರಡೂ ಪದಕ್ಕೂ ಒಂದೇ ಅರ್ಥ ಇರ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಹೊಡಿತೀರಲ್ವಾ? ಅರ್ಥ ಒಂದೇ ಆಗಿದ್ರು ಆಡೋ ರೀತಿಯಿಂದ ಸಂಸ್ಕಾರ ಗೊತ್ತಾಗುತ್ತೆ. ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಮೂಲಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೋ. ಅದನ್ ಬಿಟ್ಟು ಈ ನಿನ್ ಕೊಂಕು ಮಾತುಗಳಿಂದ ಇನ್ನೊಬ್ರಿಗೆ ನೋವು ಮಾಡ್ಬೇಕು ಅಂತ ಯೋಚಿಸ್ಬೇಡ. ಹಾ ಸರಿ, ಇವಾಗ ನನ್ ಸೀರೆ ಹೇಗಿದೆ ಅಂತ ಹೇಳಿ. ಒಂದೊಂದು 25,000ಕ್ಕಿಂತ ಜಾಸ್ತಿ. ಬಾ, ಇದು ಸೀರೆನಾ? ಇದಕ್ಕೆ ಸೀರೆ ಅಂತಾರೇನೆ? ನಾವು ಹಾಕೋ ಬಟ್ಟೆ 10 ರೀತಿಲಿ ಉಪಯೋಗ ಆಗ್ಬೇಕು. ಇಸ್ತ್ರಿ ಮಾಡಬಾರ್ದು, ನೀರಲ್ಲಿ ನೆನೆಸ್ಬಾರ್ದು, ಹಾಕೊಂಡು ಸ್ವೆಟ್ ಆಗಬಾರ್ದು ಅಂತ ಕಂಡೀಷನ್ಸ್ ಹಾಕಿದ್ರೆ ಅಂತ ಸೀರೆಗಳನ್ನ ಯಾರಾದ್ರೂ ಸೀರೆ ಅಂತ ಕರೀತಾರ? ತಗೊಂಡೋಗ. ಮಾಣಿಕ್ಯಮ್ಮನ್ ಗುಡಿಗೆ ಶಾಶ್ವತ ಅನ್ನದಾನಕ್ಕೆ
5 ಲಕ್ಷ ಕೊಟ್ಟಿರೋದಕ್ಕೆ ರಸೀದಿ ಇದೆ ಅಕ್ಕ. ಅದನ್ನು ಬರಿಬೇಕಾ ನೈನಿ? ಅದೆಲ್ಲ ಬೇಡ. ಕೇವಲ ಈ ಸೀರೆನ ಯಾವ ಗುಡಿ ಕೊಟ್ಟಿದ್ದಾರೋ ಅದನ್ನ ಬರೆದ್ರೆ ಸಾಕು ಅಕ್ಕ. ಓಕೆ. ಅಯ್ಯಮ್ಮ ತಗೊಳಮ್ಮ. ಗಾಯತ್ರಿ ಅಕ್ಕಂಗೆ ಸಂಬಂಧಪಟ್ಟಿರೋ ಪೇಪರ್ಗಳು, ಫೈಲ್ಗಳು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ ನೀವು. ನನಗಂತೂ ಸುಸ್ತಾಗೋಯ್ತು ಅಮ್ಮ. ಏನ್ ನಡೀತಿದೆ? ಅಕ್ಕ, ಅಮ್ಮೋರು ಸಿದ್ದೇಶ್ವರನ್ ಗುಡಿಗೆ 4 ಸೀರೆ ಕೊಟ್ಟಿದ್ದಾರೆ, ಬರ್ಕೊಳ್ಳಿ ಅದನ್ನ. ನಾನಿ, ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ಸ್ವಾಮೀಜಿ ಏನ್ ಹೇಳಿದ್ರು? ಗಾಯತ್ರಿ ಅಮ್ಮೋರ್ ಸೀರೆ ಎಲ್ಲಿದೆಯೋ ಅಲ್ಲಿ ಅಮ್ಮೋರ್ ಇರ್ತಾರೆ ಅಂತ ಹೇಳಿದ್ರಲ್ವಾ? ಅದಕ್ಕೆ ಎಲ್ಲದನ್ನು ಲಿಸ್ಟ್ ಮಾಡ್ಕೋತಾ ಇದ್ವಿ. ಸೀರೆ ಇರೋ ಜಾಗದಲ್ಲಿ ಗಾಯತ್ರಿ ಪುಟ್ಟಿ ಇರ್ತಾಳೆ ಅಂತ ನೈನಿ ಐಡಿಯಾ. ಗಾಯತ್ರಿ ಪುಟ್ಟಿ ಯಾಕಿರ್ತಾಳೆ? ಹಾಗೆ ಹೇಳದ್ನಾ? ಏನೇ ಅಲ್ವಮ್ಮ ಹೇಳಿದ್ದು? ಮಾವ, ಏನ್ ಮಾತಾಡ್ತಿದ್ದೀರಾ ನೀವು? ಗಾಯತ್ರಿ ಪುಟ್ಟಿ ಗುಡಿಲಿ ಯಾಕಿರ್ತಾಳೆ? ಹೌದು, ಯಾಕಿರ್ತಾಳೆ? ದೇವಸ್ಥಾನದ ಹತ್ರ ಇದ್ದಿದ್ದಕ್ಕೆ ಅಲ್ವಾ ಇಲ್ಲಿ ಕರ್ಕೊಂಡು ಬಂದಿದ್ದು? ಅಷ್ಟೇ ಅಲ್ವೇನಮ್ಮ? ಅಷ್ಟೇ. ಆಗ ನೀವು ಹೇಳಬೇಕಾಗಿರೋದು ನಮ್ಮಮ್ಮ ಇರ್ತಾರೆ ಅಂತ ಹೇಳಬೇಕೇ ಹೊರತು ಗಾಯತ್ರಿ ಪಾಪು ಇರ್ತಾಳೆ ಅಂತ ಹೇಳಬಾರ್ದು. ನೈನಿ ಗಾಬರಿ ಆಗ್ತಾಳೆ ತಾನೆ? ಗಾಯತ್ರಿ ಅಮ್ಮವ್ರ ಪುನರ್ಜನ್ಮ ಪಡೆದು ಇನ್ನೂ ಚಿಕ್ಕ ಮಗು ಆಗಿರೋದ್ರಿಂದ ಗಾಯತ್ರಿ ಪುಟ್ಟಿ ಅಂತ ಹಾಗೆ ಕರ್ದಿದ್ದಾರೇನೋ? ಹೌದೌದು, ಅಷ್ಟೇ ಆಗಿರತ್ತ. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ ಅಲ್ವಾ? ಮ್ಯಾನೇಜ್ ಯಾಕೆ ಮಾಡ್ಬೇಕಕ್ಕ? ಈ ಫೈಲ್ಗಳು, ಈ ಡೈರಿಗಳು, ರಿಸೀಟ್ಸ್ಗಳು, ಇದೆಲ್ಲದಕ್ಕೂ ಅದಕ್ಕೆ ಇದನ್ನ ಬೇರೆ ಬೇರೆ ಡಿವೈಡ್ ಮಾಡಿ ಮ್ಯಾನೇಜ್ ಮಾಡಿದ್ವಲ್ಲ ನೈನಿ. ಅಷ್ಟೇ. ಹೌದಕ್ಕ. ಗಾಯತ್ರಿ ಅಮ್ಮೋರು ಯಾವ್ಯಾವ ಗುಡಿಗೆ ಅಮ್ಮನವ್ರಿಗೆ ಸೀರೆ ದಾನ ಮಾಡಿದಾರೋ ಆ ಅಡ್ರೆಸ್ಗೆಲ್ಲ ಹೋಗಿ ನನ್ನ ಮಗಳನ್ನ ಹುಡುಕಿದ್ರೆ ಸಿಕ್ಬಿಡ್ತಾಳೆ. ನೈನಿ ಹೇಳಿದ ತಕ್ಷಣ ನೀವಿಬ್ರು ಬಂದು ಹೆಲ್ಪ್ ಮಾಡ್ತಿದ್ದೀರಾ. ಒಬ್ಬರಿಗೆ ಇನ್ನೊಬ್ರು ಹೆಲ್ಪ್ ಮಾಡ್ಬೇಕಲ್ವೇನಪ್ಪ? ನಿಮ್ಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಯಜಮಾನ್ರೆ, ಅಮ್ಮೋರು ಒಟ್ಟಾಗಿ 18 ದೇವಸ್ಥಾನಗಳಿಗೆ ಅಮ್ಮನವ್ರಿಗೆ ಸೀರೆ ದಾನ ಮಾಡಿರೋದು ಲಿಸ್ಟ್ ಆಗಿದೆ. ಓ, ಇಸ್ ಇಟ್? ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಜೋಗಯ್ಯ ಶಾಸ್ತ್ರಿಗಳು ಪೂಜೆ ಮಾಡೋ ಅಂತ ಪರಮೇಶ್ವರಿ ಅಮ್ಮನವ್ರಿಗೆ ಗಾಯತ್ರಿ ಅತ್ತೆ ಸೀರೆ ಕೊಟ್ಟಿದ್ರಂತೆ. ಅಂದ್ರೆ ಏನಮ್ಮ, ಆ ದೇವಸ್ಥಾನದ ಹತ್ರ ಗಾಯತ್ರಿ ಅಕ್ಕ ಇದ್ದಾಳ? ಇದ್ರೆ ನಮ್ ಗಾಯತ್ರಿ ಪಾಪನ ಕರ್ಕೊಂಬಂದ್ವಲ್ಲ, ಹಾಗೆ ಅಕ್ಕನು ಮನೆಗೆ ಕರ್ಕೊಂಬರ್ಬೋದಲ್ವಾ? ಮಾವಾ, ನಿಮ್ ಬುದ್ಧಿವಂತಿಕೆಗೆ ದೊಡ್ಡ ಸಲಾಂ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಯಾವುದೋ ಒಂದು ದಾರಿ ಸಿಗುತ್ತೆ, ಆಯ್ತಾ? ಕ್ಲೂ ಅಂತೂ ಸಿಕ್ಕಿದೆ. ಆ ದಾರಿಲೇ ಏನಾದ್ರೂ ಹುಡುಕಿದ್ರೆ ಅಮ್ಮವ್ರು ನಮಗ್ ಸಿಗ್ತಾರೆ. ಜೋಗಯ್ಯ ಶಾಸ್ತ್ರಿಗಳ ಜೊತೆನೆ ಗಾಯತ್ರಿ ಪುಟ್ಟಿ ಇದ್ಲು, ಅಲ್ಲೇ ಅಮ್ಮೋರಿರೋ ಚಾನ್ಸ್ ಇರ್ಬೋದಲ್ವಾ? ನೋಡೋಣ.
ಹೇಳಿ. ನೀವೇ ಹೇಳಬೇಕು ಸ್ವಾಮಿ. ಏಯ್, ನಾವೇನು ಕೇಳ್ದೆ ಅವ್ರಾದ್ರೂ ಹೇಗ್ ಹೇಳ್ತಾರೋ? ಇದೇನ್ ಮಾಮ್, ಎಲ್ಲ ಗೊತ್ತು ಅಂತ ಹೇಳ್ತೀರಾ? ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಸ್ವಾಮಿಗಳು. ನಿನಗೆ ಜ್ಞಾನ ಇಲ್ಲ ಅಂತ ಗೊತ್ತಾಯ್ತು. ಕಣ್ಣು ಮುಂದೆ ಸತ್ಯ ಇದ್ರೂ ಕೂಡ ಅರ್ಥ ಮಾಡ್ಕೊಳ್ಳದೆ ಇರೋರ್ಗೆ ಏನಂತ ಹೇಳಬೇಕು? ಮಾಮ್, ಸತ್ಯ ಅಂತಂದ್ರೆ ನಮ್ಮ ಮನೆಗೆ ಪೇಪರ್ ಹಾಕ್ತಾನಲ್ಲ ಅವನೇನಾ? ಅಯ್ಯೋ, ನನ್ಗ್ಯಾಕೆ ಗೊತ್ತಿಲ್ಲ? ಗೊತ್ತು ಸ್ವಾಮಿ. ಇದಕ್ಕೆ ನಿನ್ನನ್ನು ಇಡಿಯಟ್ ಅಂತ ಬೈಯೋದು. ಸರಿ ಬಿಡಿ, ಬೈದೇನು. ಬಂದ್ ಕೆಲಸನ ಮುಗಿಸ್ಕೊಳ್ಳಿ, ಬೇಗ ಹೋಗೋಣ. ಸ್ವಾಮಿ, ಗುರುಗಳ ಮನೆಗೆ ಬಂದು ಗಾಯತ್ರಿಕನ್ ಸೀರೆಯಿಂದಾನೇ ಅವ್ರ ಬಗ್ಗೆ ಗೊತ್ತಾಗತ್ತೆ ಅಂತ ಸಲಹೆ ಕೊಟ್ರು. ಒಳ್ಳೇದೆ. ಗುರುಗಳೇ, ಆ ಸೀರೆ ಒಂದ್ ಕಡೆ ಮಾತ್ರ ಇಲ್ಲ, ಟೆಕ್ಸ್ಟೈಲ್ಸ್ ಬ್ರಾಂಚಸ್ ತರ ಬೇಜಾನ್ ಕಡೆ ಇದೆ. ದೊಡ್ಡಮ್ಮ ಒಳ್ಳೆ ಭಕ್ತಿ ಅಲ್ವಾ? ಅಮ್ಮನವ್ರ ದೇವಸ್ಥಾನಕ್ಕೆಲ್ಲ ಅರ್ಪಣೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ದೇವಸ್ಥಾನದಲ್ಲಿ ಅಮ್ಮನವರಿಗೆ ಸೀರೆ ಅರ್ಪಿಸಿದಾರೋ ಗೊತ್ತಿಲ್ಲ. ಎಲ್ಲ ಕಡೆ ಹೋಗಿ ಗಾಯತ್ರಿಕನ್ನ ಹುಡುಕೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ? ಶೇಕ್ ಹ್ಯಾಂಡ್ ಕೊಟ್ಕೊಂಡು ಹೋಗ್ಬೇಕು ಮಾಮ್. ಬೆಂಕಿ ಹತ್ಕೋತು ಅನ್ಕೋ, ಆ ಮಗುನೇ ದೊಡ್ಡಮ್ಮ, ಅಷ್ಟೇ ಅಲ್ವಾ ಸ್ವಾಮಿ? ಆಗಾಗ ತಿಳಿದವ್ರ ತರ ಮಾತಾಡ್ತಾನೆ ವಲ್ಲಭ. ನೋಡಿದ್ರ ಮಾಮ್, ನನ್ಗೂ ತಲೆ ಇದೆ ಅಂತ. ನೀನ್ ಸುಮ್ನಿರು. ಸ್ವಾಮಿ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣೆ ಹಾಕ್ತಿವೆ ಹೊರತು ಫಲಿತಾಂಶ ಸಿಗುತ್ತೋ ಇಲ್ವೋ? ಪುಣ್ಯ ಬರುತ್ತೆ ಅಲ್ವಾ? ಪುಣ್ಯ ಯಾರಿಗ್ಬೇಕು ಸ್ವಾಮಿ? ನಾವು ಮಾಡಿರೋ ಪಾಪ ಹೋಗ್ಬೇಕು ಅಂದ್ರೆ ಇನ್ನೂ 10 ಜನ್ಮ ಎತ್ತಿ ಕತ್ತೆ ತರ ದುಡಿದ್ರು ಕೂಡ ಪಾಪ ಹೋಗೋದಿಲ್ಲ. ಏಯ್, ಇಲ್ಲಿಗ್ ಬಂದು ನನ್ ಮರ್ಯಾದೇನೋ ತೆಗೀತಿದ್ಯಲ್ಲೋ? ಮಾಮ್, ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಮಾಮ್. ನೀನ್ ಸುಮ್ನಿರು. ಅಖಂಡ ಸ್ವಾಮಿಗಳೇ, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ಆ ಸೀರೆ ವಿಷಯ ನಮಗ್ ಬೇಡ, ಆದ್ರೆ ಗಾಯತ್ರಕ್ಕ ಇರೋ ಜಾಗ ಗೊತ್ತಾದ್ರೆ ಸಾಕು. ಹೋಗ್ಲಿ, ಆ ಗುಡಿಲಿರೋ ಸೀರೆ ಯಾವುದು ಅಂತಾದ್ರೂ ಹೇಳಿ. ಹಾಗೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ತಿಲೋತ್ತಮ. ಪಟ್ಟೆ ಸೀರೆ, ಸಿಲ್ಕ್ ಸೀರೆ, ಕಾಟನ್ ಸ್ಯಾರಿ, ಎಲ್ಲಾ ತರದ ಸ್ಯಾರಿನೂ ಹೀಗೆ ಬಹಳ ವೆರೈಟೀಸ್ ಇದೆ ಸ್ವಾಮಿ. ಆದ್ರೂ ಈ ತರ ಸ್ವಾಮಿಗಳಿಗೆ ಹೆಂಗಸರು ಉಡೋಂತ ಸೀರೆ ಬಗ್ಗೆ ಏನ್ ಗೊತ್ತಿರುತ್ತೆ ಪಾಪ? ನಿನಗೆ ಹೇಗೆ ಗೊತ್ತು ವಲ್ಲಭ? ಸ್ವಲ್ಪ ಗಂಡಸರ ಹಾಗೆ ಇರೋದಿಕ್ಕೆ ಪ್ರಯತ್ನ ಪಡು. ಮಾಮ್, ಬೈತಾ ಇದಾರೆ ಅಂತ ಅನ್ಸುತ್ತೆ, ಇಲ್ಲ ಅಂತೀರಾ? ನಿನ್ ಬಾಯಿ ಮುಚ್ಕೊಂಡಿರ್ತೀಯಾ? ಸ್ವಾಮಿ, ಸ್ವಲ್ಪ ದಯೆ ತೋರಿಸಿ. ತಗೊಳ್ಳಿ ಇದನ್ನ. ಕಾಡ್ಗೆನಲ್ಲಿ ಇಟ್ಕೋಬೇಕು? ಓ, ದೃಷ್ಟಿಗೆ ಇಟ್ಕೋಬೇಕಾ ಸ್ವಾಮಿ? ಇದು ಹಣೆಗೆ ಇಟ್ಕೊಳ್ಳೋಂಥದ್ದು ಅಲ್ಲ, ದೃಷ್ಟಿ ತೆಗಿಯೋಕೆ ಬಳಸೋವಂಥದ್ದು ಅಲ್ಲ. ಅಂಜನ ಹಾಕೋ ಕಾಡಿಗೆ ಅದು. ಎಲ್ಲಿ ಹಾಕ್ಬೇಕು? ಎಲ್ಲಂದ್ರಲ್ಲಿ ಹಚ್ಕೊಳ್ಳೋದಿಕ್ಕೆ ಇದು ಪೌಡರ್ ಎಲ್ಲ ಕಣೋ ಮೂರ್ಖ. ಕ್ಷಮಿಸ್ಬಿಡಿ ಸ್ವಾಮಿ, ನನಗರ್ಥ ಆಯ್ತು. ಏಯ್, ನಡಿಯೋ. ನೀವು ಅಂಜನ ಹಾಕಿ ನೋಡಿದ್ರೆ ಫಲಿತಾಂಶ ಅನ್ನೋದು ಇರಲ್ಲ. ಗುರುಗಳಂತಹ ಮೇಧಾವಿಗಳ ಮಾತ್ರ ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ತೋರಿಸೋದಿಕ್ಕೆ ಸಾಧ್ಯ.
ಎಲ್ರಿಗೂ ಹಾಲಿಗೆ ಬರಕ್ ಹೇಳಿ ಯಾಕೆ ಸೈಲೆಂಟ್ ಆಗಿದ್ದೀರಾ? ಯಾರಾದ್ರೂ ಹೊಟ್ಟೋದ್ರಾ? ಯಾರಾದ್ರೂ ಬರ್ತಾರಂತ ಕಾಯ್ಬೇಕಾದ್ರೆ ಯಾರಾದ್ರೂ ಹೋದ್ರು ಅಂತ ಹೇಳ್ಬಾರ್ದಮ್ಮ. ಹೊರಗೆ ಹೋಗೋದ್ರ ಬಗ್ಗೆ ಅಲ್ಲ ಚಿಕ್ಕಪ್ಪ. ಆ, ಅರ್ಥ ಆಯ್ತು ಬಿಡೆ. ಎಲ್ರೂ ಬನ್ನಿ ಅಂತ ಕರೆದಿದ್ದು ಅತ್ತಿಗೆ. ಅವ್ರನ್ನ ಕೇಳ್ದೆ ನನ್ ಗಂಡನ್ ಕೇಳಿದ್ರೆ ಏನಂತ ಹೇಳ್ತಾರೆ? ನೀವ್ ಹೇಳಿ ಅತ್ತೆ.